ಹಿಂದಿನ ತಕನ ಕಣ್ಣಲ್ಲಿ ರಕ್ತ ಸುರಿಸ್ಕೊಂಡು ಸಂಘಟನೆ ಮಾಡಿರೋದ್ರಿಂದ ಇವತ್ತು ಈ ಪಾಂಪ್ಲೆಟ್ ನಿಮ್ ಕೈ ಕೆಳಗೆ ಸಿಕ್ಕಿದೆ. ಇದರಲ್ಲಿ ಇರ್ತಕ್ಕಂಥ ಬೆನಿಫಿಟ್ಗಳು ಇಷ್ಟು ಈಸಿಯಾಗಿ ಸಿಗ್ತಾ ಇದಾವೆ ಅಂತಂದ್ರೆ ಅದರಿಂದ ಇರ್ತಕ್ಕಂಥ ಕರಾಳ ನೋವುಗಳು, ಕರಾಳ ಸತ್ಯಗಳು ಇವತ್ತು ಎದೆ ತುಂಬಿ ಹೇಳ್ತೇನಂತ ಸಂದರ್ಭ ಇದು. ಯಾಕಂತಂದ್ರೆ ಇವತ್ತು ನಾವು ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘನ ಕಟ್ಕೊಂಡು, ನಮ್ಮ ಸಂಘಟನೆಯ ಮುಖಂಡರನ್ನು ಕಟ್ಕೊಂಡು, ನಮ್ಮ ಸಂಘದ ಸದಸ್ಯರಿಗೆ ಮನವೊಲಿಸ್ಕೊಂಡು ಇವತ್ತು ನಾವು ಈ ಒಂದು ಕಾರ್ಯಕ್ರಮನ ಮಾಡೋದ್ರಲ್ಲಿ ನಾವು ಯಶಸ್ವಿಗಳಾಗಿದ್ದೀವಿ. ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ನೋಂದಾಯಿತ ಕಟ್ಟಡ ಕಾರ್ಮಿಕರು, ನಮ್ಮ ಕಟ್ಟಡ ಕಾರ್ಮಿಕರು ಅಸಡ್ಡೆ ಜಾಸ್ತಿ. ಬಿಡಪ್ಪ ನೋಡ್ಕೊಳ್ಳೋಣ, ಆಮೇಲೆ ಏನ ಇಲಾಖೆಯವರು ಹೇಳ್ತಾರೆ, ಸಂಘದವ್ರು ಹೇಳ್ತಾರೆ, ಅವರು ಏನ್ ಮಾಡ್ತಾರೆ, ಬೆನಿಫಿಟ್ ಸಿಗುತ್ತೆ ಅಂತ ಕೆಲವೊಬ್ರು ನಿಜವಾಗ್ಲೂ ತಗೊಳ್ತಾ ಇದ್ದಾರೆ. ಆದ್ರೆ ಕೆಲವೊಬ್ರು ಈ ಒಂದು ಅಸಡ್ಡೆತನದಿಂದ ಇವತ್ತು ಎಷ್ಟೋ ಫಲಾನುಭವಿಗಳಿಗೆ ಇವತ್ತು ಕಾರ್ಮಿಕ ಇಲಾಖೆಯಿಂದ ದೊರಿಬೇಕಾದ, ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ದೊರಿಬೇಕಾದ ಸವಲತ್ತಿನಿಂದ ವಂಚಿತರಾಗಿದ್ದಾರೆ. ಇದು 100ಕ್ಕೆ 100 ಸತ್ಯ. ಯಾಕಂತಂದ್ರೆ ಯಾವುದೋ ಒಂದು ಕೆಲಸ ಹತ್ರ ಹೋಗಿ ನಾವು ಕಾರ್ಡ್ ಇದೆಯಾ ಅಂತ ಕೇಳಿದ್ರೆ ಹಣ ಕಾರ್ಡ್ ಇಲ್ಲ ಅಣ್ಣ ಅಂತ. ಏನಿದು ದುರಾದೃಷ್ಟ. 16, 17, 18 ವರ್ಷಗಳು ಕಳೆದ್ರು ಮಂಡಳಿ ಪ್ರಾರಂಭ ಆಗಿ ಇಲ್ಲೇ ತಕ್ಕ ನಾವು ಇನ್ನೂ ಏನೋ ಆ ಮುಖ್ಯವಾಹಿನಿಗೆ ಬಂದಿಲ್ಲ ಅಂತಂದ್ರೆ ನಾವು ಇನ್ನು ಏನೆಲ್ಲ ಮಾಡ್ಬೇಕಾಗಿದೆ ಅನ್ನೋದನ್ನ ನಾವು ಚರ್ಚೆ ಮಾಡ್ಬೇಕಾಗಿದೆ. ಮತ್ತೆ ಈ ಒಂದು ಪ್ರಾಬ್ಲಮ್ ಏನಕ್ಕೆ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ವಿಮರ್ಶೆ ಮಾಡ್ಕೋಬೇಕಾಗಿದೆ. ಇವತ್ತು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಇದನ್ನು ಹೊರತುಪಡಿಸಿ, ಇದೇನ್ ಬೆನಿಫಿಟ್ ಲೀಸ್ಟ್ ಇದೆಯಲ್ಲ, ಇದನ್ನು ಹೊರತುಪಡಿಸಿ ಕೂಡ ನಮಗೆ ಸಿಗಬೇಕಾದ ಸೌಲಭ್ಯಗಳಿಂದ ನಾವು ವಂಚಿತರಾಗಿದ್ದೀವಿ. ಸರ್ಕಾರ ಇವತ್ತು ಕಣ್ಣೊರೆಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಸರ್ಕಾರ ಅಂದ್ರೆ ಈ ಮಂಡಳಿಯನ್ನು ಪ್ರತಿನಿಧಿಸ್ತಕ್ಕಂಥ ಏನ್ ಅಧಿಕಾರಿಗಳು ಮತ್ತೆ ಇಲಾಖೆಯ ಸಚಿವರು ಇದಾರಲ್ಲ, ದುಡ್ಡನ್ನ ಲೂಟಿ ಮಾಡ್ತಾ ಇದ್ದಾರೆ. ಇದನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಯಾರು ಮಾಡ್ಬೇಕು? ಸಂಘದವರು ಮತ್ತೆ ಸಂಘಕ್ಕೆ ಸದಸ್ಯರಾಗಿರ್ತಕ್ಕಂಥ ನೀವುಗಳು ಕೈ ಜೋಡಿಸಿದಾಗ ನಾವು ಏನನ್ನ ಮಾಡಕ್ಕಾಗ್ತತೆ. ಇಲ್ಲ ಅಂತಂದ್ರೆ ನಮಗೆ ಮೂಗಿಗೆ ತುಪ್ಪನ ಒರೆಸಿ ಅವರು ಬೆಣ್ಣೆನೂ ಕತ್ಕೊಂಡು ಹೋಗ್ತಾರೆ, ತುಪ್ಪನೂ ಕತ್ಕೊಂಡು ಹೋಗ್ತಾರೆ. ಪ್ರಮುಖವಾಗಿ ಇವತ್ತು ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಏನಿದೆ, ಕಟ್ಟಡ ಕಾರ್ಮಿಕರು ಎಷ್ಟೋ ಜನಗಳಿಗೆ ಇವತ್ತು ಮನೆಗಳಿಲ್ಲ. ಭಾರಿ ಮುಖ್ಯವಾದ ತಲೆ ಮೇಲೆ ಸೂರಿಲ್ಲ ಅಂತಂದ್ರೆ ಇವತ್ತು ಒಬ್ಬ ಕಟ್ಟಡ ಕಾರ್ಮಿಕನಿಗೆ ಬರೇ ನಾನು ನೋಡಿದ ಕಡೆ ಎಲ್ಲ ಬರೇ ಬಾಡಿಗೆ, ಇಲ್ಲ ಗುಡ್ಲು, ಇಲ್ಲ ಸ್ಲಮ್. ಅದು ಯಾವ್ದೋ ಒಂದು ಯಾರು ಇವತ್ತು ಕಟ್ಟಡ ಕಾರ್ಮಿಕರು ಉನ್ನತ ಸ್ಥಿತಿಯಲ್ಲಿ ಇಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಏನಿದೆ, ಮನೆಗಳು, ಇದನ್ನ ಕಟ್ಟಿಕೊಡ್ತಕ್ಕಂಥ ಕೆಲಸನ ಸರ್ಕಾರ ಮಾಡ್ತಾ ಇಲ್ಲ. ಮಂಡಳಿಯವರು ಮಾಡ್ಬೇಕಾಗಿತ್ತು. ಇಷ್ಟೊತ್ತಿಗೆ 18 ವರ್ಷ ಆಯ್ತು ಮಂಡಳಿ ಪ್ರಾರಂಭ ಆಗಿ. 9,000 10,000 ಕೋಟಿ ದುಡ್ಡಿದೆ. ಇವರು ಆರಿಕೆ ಅಂದ್ರೆ ಚರ ಆಸ್ತಿನ ಮಾಡಬಿಟ್ಟು ಸ್ಥಿರ ಆಸ್ತಿನ ಮಾಡಬಿಟ್ಟು ಚರ ಆಸ್ತಿಗಳನ್ನ ಇವತ್ತು ಮಾಡಿ ಅದರಲ್ಲಿ ದುಡ್ಡನ್ನ ಲೂಟಿ ಮಾಡ್ತಕ್ಕಂಥ ಕೆಲಸನ ಇವತ್ತು ಸರ್ಕಾರದ ಅಧಿಕಾರಿಗಳು ಮತ್ತೆ ಇಲಾಖೆಯ ಮುಖ್ಯಸ್ಥರುಗಳು ಮಾಡ್ತಾ ಇದ್ದಾರೆ. ಇದನ್ನ ನಾವು ತಡಿಬೇಕಾಗಿದೆ. ಅದಕ್ಕೆ ಹೋರಾಟಗಳ ಮುಖಾಂತರ ನಾವು ಇವತ್ತು ಏನ್ ಭ್ರಷ್ಟಾಚಾರ ನಡೀತೈತಲ್ಲ ಅದನ್ನ ತಡಿಬೇಕಾಗಿದೆ. ಇಲ್ಲ ಅಂತಂದ್ರೆ ನಮಗೆ ಯಾವುದೇ ಕಾರಣಕ್ಕೂ ನಮಗೆ ಸಿಗಬೇಕಾದ ಮೂಲಭೂತ ಇದು ಸಿಗೋದಿಲ್ಲ. ನಾವೇನು ಮುಖ್ಯ ವಾಹಿನಿಗೆ ನಮ್ಮನ್ನು ತರಬೇಕು ಅಂತ ಹೇಳ್ತಿದಾರಲ್ಲ, ಅವರು ಮುಂದೆ ಹೋಗ್ತಾರೆ ಹೊರತು ನಮ್ಮನ್ನು ಹಿಂದಕ್ಕೆ ತಳ್ತಾರೆ. ಅದಕ್ಕೆ ಎಲ್ಲ ಸ್ಟೇಟಸ್ ನಿಲ್ಬೇಕು. ಕಾರ್ಮಿಕ ದಿನಾಚರಣೆ ಮೇ 1ನ್ನ ಹಬ್ಬದ ದಿನವಾಗಿ ಆಚರಿಸಬೇಕು. ಕಾರ್ಮಿಕ ದಿನಾಚರಣೆ ಮೇ 1ನ್ನ ಹಬ್ಬದ ದಿನವಾಗಿ ಆಚರಣೆ ಮಾಡಬೇಕು. ಅಧಿಕಾರಿಗಳು ಬೀಗ ಹಾಕೊಂಡು ಆರಾಮಾಗಿ ಮನೆಗೆ ಹೋಗಿ ನಮ್ಗೆ ಹೆಂಗ ಕಾರ್ಮಿಕ ದಿನಾಚರಣೆ ರಜಾ ಸಿಕ್ತಪ್ಪ, ಸಾಕು ನಮಗೆ ಈ ರಜಾ ಕಾರ್ಮಿಕರದು, ನಾವು ಉಡಾಯಿಸ್ಬಿಡೋಣ ಅಂತೇಳಿ ಮಜಾನ ಉಡಾಯಿಸ್ತಾರೆ. ಅವತ್ತೆಲ್ಲ ನಮ್ಮವ್ರಿಗೆ ಕೆಲಸ ಮಾಡ್ತಿರ್ತಾರೆ. ಮೇ 1ನೇ ತಾರೀಕು ಎಲ್ಲ ಕೆಲಸ ಮಾಡ್ತಿದ್ದಾರೆ ನಮ್ಮದು. ಮೇ 1ನೇ ತಾರೀಕು ಕಟ್ಟಡ ಕಾರ್ಮಿಕರು ಯಾರಿದ್ದಾರೆ, ಯಾವ ವಲಯದಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ, ಅವರೆಲ್ಲ ಹಬ್ಬದ ದಿನವಾಗಿ ಆಚರಿಸ್ಬೇಕು. ನಾವು ಅದನ್ನ ಮೂಲಭೂತವಾಗಿ ಹಬ್ಬದ ದಿನವಾಗಿ ಆಚರಿಸ್ಬೇಕು. ನಾವು ಕೂಡ 1ನೇ ತಾರೀಕು ಯಾಕೆ ಮಾಡಕ್ ಆಗಿಲ್ಲಪ್ಪ ಅಂತಂದ್ರೆ ನಮ್ಮ ಸಮಸ್ಯೆಗಳು, ಅಂದ್ರೆ ನಮ್ಮ ಕಾರ್ಮಿಕರ ಸಮಸ್ಯೆಗಳು. ಅವ್ರಿಗೆ ಮಂಗಳವಾರ ಆದ್ರೆ ಬರೋದು ಕಷ್ಟ ಐತೆ. ಮಂಗಳವಾರ ಆದ್ರೆ ಬರೋದು ಕಷ್ಟ. ಅವರು
ಮತ್ತೆ ಬೇರೆ ದಿನ ಅದು ಮೇ 1 ಮಂಗಳವಾರನೇ ಬೀಳ್ಬೇಕಲ್ಲ. ಆ ನಿಟ್ಟಿನಲ್ಲಿ ನಾವು ಇವತ್ತು ನಮಗೆ ತಿಳುವಳಿಕೆ ಬರಬೇಕಾಗಿದೆ. ಆ ತಿಳುವಳಿಕೆಯ ಮುಖಾಂತರ ನಾವು ನಮ್ಮ ಮೂಲಭೂತ ಹಕ್ಕುಗಳನ್ನ ಪಡಿಬೇಕಾಗಿದೆ. ಇವತ್ತು ಯಾರಪ್ಪನ ದುಡ್ಡೇನಲ್ಲ ಇದು. ನಾವು ಕಷ್ಟ ಬಿದ್ದು ದುಡಿದ್ರೆ ಮಾತ್ರ ಆ ದುಡ್ಡು ಮಂಡಳಿಗೆ ಹೋಗುತ್ತೆ. ಆ ಮಂಡಳಿಯಿಂದ ನಮಗೆ ಈ ಬೆನಿಫಿಟ್ಗಳನ್ನ ಕೊಡ್ತಾರೆ. ನಾವೇನ್ ಕೇಳ್ತಾ ಇದೀವಿ ಇವತ್ತು, ನೀವು ಏನು ಈ ಕಿಟ್ಗಳು ಅವು ಇವು ಏನ್ ಕೊಡ್ತಾ ಇದ್ರಿ ಇವನ್ನೆಲ್ಲ ನಿಲ್ಸಿದೆ. ಮೂಲಭೂತವಾಗಿ ಈ ಆರೋಗ್ಯ ತಪಾಸಣೆ ಹೆಸರಿನಲ್ಲಿ 330 ಕೋಟಿ ಕೊಡೋ ಬದಲು ಒಂದೊಂದು ಜಿಲ್ಲೆಗೆ 330 ಕೋಟಿಗೆ ಎಷ್ಟು ಮನೆಗಳು ಕಟ್ಟಬಹುದಾಗಿತ್ತು. ಇವರು ಒಬ್ಬರ ಹತ್ರ ಬ್ಲಡ್ ಡ್ರಾ ಮಾಡ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ಬೇಕಿಲ್ಲ, ಅದು ನಮಗೇನ್ ಬೇಕಿಲ್ಲ. ಸರ್ಕಾರಿ ಆಸ್ಪತ್ರೆ ಇದೆ, ನಮಗೆ ಬ್ಲಡ್ ಚೆಕ್ ಮಾಡೋದಕ್ಕೆ, ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಸರ್ಕಾರಿ ಆಸ್ಪತ್ರೆ ಇದೆ. ಕಾರ್ಮಿಕರ ಹೆಸರಿನಲ್ಲಿ 3,000 ರೂಪಾಯಿ ಒಬ್ಬರಿಗೆ ಲೂಟಿ ತೆಗೆದುಬಿಟ್ಟು ಅದಕ್ಕೆ ಏನು ಇಲ್ಲ, ಅದು ಮತ್ತೆ ರಿಪೋರ್ಟ್ ಇಲ್ಲ, ಮತ್ತೆ ಅವ್ನಿಗೆ ಏನ್ ಕಾಯಿಲೆ ಬಂದಿದೆ ಅಂತಿಲ್ಲ, ಏನು ಇಲ್ಲ. ಈ ರೀತಿ ದುಡ್ಡನ್ನ ಲೂಟಿ ಮಾಡ್ತಕ್ಕಂಥದ್ದನ್ನ ನಾವು ನಮ್ಮ ಶಟದ್ ನಿಂತಿದ್ದೀವಿ, ತೊಡೆ ತಟ್ಟಿ ನಿಂತಿದ್ದೀವಿ ಸರ್ಕಾರದ ವಿರುದ್ಧ, ಮಂಡಳಿ ವಿರುದ್ಧ. ಅದಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ಇವತ್ತು ಮುಂದಿನ ದಿನಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನ ನಿಲ್ಲಿಸ್ತಿದ್ರೆ ಹೈಕೋರ್ಟ್ ಮೆಟ್ಲೇರ್ತೀವಿ ಅಂತಂದು ಕೂಡ ನಾವು ಲಿಖಿತ ರೂಪದಲ್ಲಿ ರೈಟಿಂಗ್ ಅಲ್ಲಿ, ನಮ್ಮ ಸಂಘದ ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀವಿ. ನಮಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು ಅಂತಂದ್ರೆ ನಮಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯ. ಮನೆ ಬೇಕು, ನಮಗೆ ಉನ್ನತ ವ್ಯಾಸಂಗದ ಮಕ್ಕಳ ಬಾರಿ ಕಳಿಸೋದಕ್ಕೆ ವಿದ್ಯಾಭ್ಯಾಸ ವೇತನ ಬೇಕು. ಬಂದ ತಕ್ಷಣ ಕಾರ್ಮಿಕ ಸಚಿವ ಬಂದ ತಕ್ಷಣ 70% ವಿದ್ಯಾರ್ಥಿ ವೇತನ ಕಡಿತ ಮಾಡ್ದ. ಯಾರ ಅಪ್ಪಂದದು? ಏನಕ್ಕೋಸ್ಕರ ಕಡಿತ ಮಾಡಬೇಕಾಗಿತ್ತು? ಇದನ್ನ ಪ್ರಶ್ನಿಸಿ ಹೈಕೋರ್ಟ್ ಅಲ್ಲಿ ಕೇಸ್ ಪ್ರಕರಣ ದಾಖಲು ಮಾಡಿದಾಗ ಅದರಲ್ಲಿ 50% ರಿಟರ್ನ್ ಬರ್ತಕ್ಕಂಥ ಕೆಲಸ ಯಾರೋ ಮಾರಾಯ ಮಾಡಿದ್ರು. ನಾವು ಕೂಡ ಇವತ್ತು ಹೈಕೋರ್ಟ್ ಅಲ್ಲಿ PIL ಹಾಕಿದೀವಿ. ಮನೆಗಳಿಗೆ 5-5 ಲಕ್ಷ ಯಾರು ಕಟ್ಟಡ ಕಾರ್ಮಿಕರು ಯಾರು ಬಡವರಿದ್ದಾರೆ, ಯಾರು ಮನೆಗಳಿಲ್ಲ, ಅವ್ರಿಗೆ ನೋಡ್ಬಿಟ್ಟು ನೇರವಾಗಿ ಅವರಿಗೆ ಪಾವತಿ ಮಾಡ್ತಕ್ಕಂಥ ಕೆಲಸನ ಮಾಡ್ರಿ ಅಂತಂದು PIL ಹಾಕಿದೀವಿ. ಇಷ್ಟರಲ್ಲೇ ಕೂಡ ಅದು ಕೂಡ ಒಂದು ಆದೇಶ ಜಾರಿ ಆಗುತ್ತೆ. ಮಂಡಳಿಗೆ ನಾವು ಚೀಮಾರಿ ಹಾಕ್ದಂಗಾಗುತ್ತೆ. ಇಷ್ಟು ವರ್ಷಗಳು ಬೇಕಾಗುತ್ತೆ ಅವರಿಗೆ. ಆದ್ರೂ ಕೂಡ ಅವರು ದಪ್ಪ ಚರ್ಮ, ಅವರಿಗೆ ಏನು ಕೇಳಿಸೋದೇ ಇಲ್ಲ. ಅಧಿಕಾರಿಗಳು ಸಲಹೆ ಕೊಡ್ತಾರೆ, ಇವರು ಚಾಲನೆ ಇದನ್ನ ಮಾಡ್ತಾರೆ. ಪಾಪ ಇಲ್ಲಿ ಕಾರ್ಮಿಕ ನಿರೀಕ್ಷಕರು, ಕಾರ್ಮಿಕ ಅಧಿಕಾರಿಗಳು ಏನ್ ಮಾಡ್ತಾರೆ? ಸರ್ಕಾರ ಕೊಟ್ಟಿದ್ದನ್ನ ಅವ್ರು ಮಾಡ್ಲೇಬೇಕು, ಮಾಡ್ತಾರೆ. ಈ ನಿಟ್ಟಿನಲ್ಲಿ ನಾವಿವತ್ತೇನು 21ನೇ ವರ್ಷದ ಕಾರ್ಮಿಕ ದಿನಾಚರಣೆ 21ನೇ ವರ್ಷದ ಕಾರ್ಮಿಕ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಮಿಕ ದಿನಾಚರಣೆಗಳು ಈ ರೀತಿ ಮೇ 1ನೇ ತಾರೀಕಲ್ಲಿ ಸತತವಾದ, ಇನ್ನು ಮುಂದಿನ ದಿನಗಳಲ್ಲಿ ಜಾತ್ರೆ ಅಂದ್ರೆ ಕುರಿ ಕರೆದು ಹಬ್ಬ ಮಾಡ್ದಂಗೆ ಆಗ್ಬೇಕು. ಏನಂತೀರಾ? ಒಳ್ಳೆ ಚಪ್ಪಾಳೆ. ಕುರಿ ಕರೆದು ಹಬ್ಬ ಮಾಡ್ದಂಗೆ ಆಗ್ಬೇಕು ಮೇ ದಿನಾಚರಣೆ. ಯಾವುದೇ ಕಾರಣಕ್ಕೂ ನಾವು ಒಪ್ಪಿಕೊಳ್ಳಕ್ಕೆ ಹೋಗ್ಬಾರ್ದು. ಇದನ್ನ ನಾವು ಸರ್ಕಾರಕ್ಕೂ ಮನವಿ ಕೊಡ್ತೀವಿ. ರಜಾ ಘೋಷಣೆ ಮಾಡಿದ ಮೇಲೆ ಒಂದು ಕಾರ್ಯಕ್ರಮ ಮಾಡಬೇಕು. ಸರ್ಕಾರದವರು ಕಾರ್ಮಿಕರನ್ನ ಕರೆಸ್ಬೇಕು, ಅವ್ರ ಕಷ್ಟ ಸುಖಗಳು ಕೇಳಬೇಕು. ಯಾರು ಕೇಳಿದ್ರು? ಮೇ 1ನೇ ತಾರೀಕು ನಿಮ್ಮನ್ನ ಯಾರನ್ನ ಕರೆದ್ರ? ಯಾರನ್ನ ಕೆಲಸ ಮಾಡ್ಬೇಕಾದ್ರೆ ಯಾರನ್ನ ಬಂದಿದ್ರು ಅಧಿಕಾರಿಗಳು? ಯಾಕಪ್ಪ ನೀವು ಕೆಲಸ ಮಾಡ್ತೀರಿ ಅಂತ ಕೇಳಿದ್ರ? ಈ ಕೆಲಸನ ನಾವು ಮಾಡಬೇಕು. ಈ ಕೆಲಸನ ನಾವು ಮಾಡಿದ್ರೆ ಮಾತ್ರ ಈ ದೇಶದಲ್ಲಿ, ಇಡೀ ಪ್ರಪಂಚದಲ್ಲೇನೆ ಇವತ್ತು ಕಟ್ಟಡ ಈ ಕಾರ್ಮಿಕ ಒಂದು ಇದಕ್ಕೆ ಇತಿಹಾಸನೇ ಇದೆ. ಹೋರಾಟಗಳು ರಕ್ತಪಾತಗಳಾಗಿದ್ದಾವೆ. ಆದ್ರಿಂದ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಂತೀನಿ, ಇವತ್ತು ನಮಗೇನು ಇವತ್ತು ಈ ಬೆನಿಫಿಟ್ ಕೊಟ್ಟಿದ್ದಾರೆ, ಚಿತ್ರದುರ್ಗ ಜಿಲ್ಲೆದ ಒಂದು ಅಂಕಿಅಂಶನ ಕೊಟ್ಟಿದ್ದಾರೆ ನಮಗೆ. ಕಾರ್ಮಿಕ ಇಲಾಖೆಯಿಂದ ಅಧಿಕೃತವಾಗಿ ನಾವು ಅಂಕಿಅಂಶನ ತಗೊಂಡಿದ್ದೀವಿ. ಮದುವೆ ಸಹಾಯಧನನ 961 ಜನ ತಗೊಂಡಿದ್ದಾರೆ. ಹೆರಿಗೆ ಸಹಾಯಧನನ 25 ಜನ ತಗೊಂಡಿದ್ದಾರೆ. ತಾಯಿ ಮಗು ಸಹಾಯಹಸ್ತ ಧನ ಸಹಾಯಧನ 27 ಜನ ತಗೊಂಡಿದ್ದಾರೆ. ವೈದ್ಯಕೀಯ ಸಹಾಯಧನನ 6 ಜನ ತಗೊಂಡಿದ್ದಾರೆ. ಪ್ರಮುಖ ವೈದ್ಯಕೀಯ ಸಹಾಯಧನನ 117 ಜನ ತಗೊಂಡಿದ್ದಾರೆ. ಅಪಘಾತ ಪರಿಹಾರ ಅಂದ್ರೆ 9 ಜನ ತಗೊಂಡಿದ್ದಾರೆ, 8 ಲಕ್ಷ. ದುರ್ಬಲತೆ ಪಿಂಚಣಿ ಸಂಖ್ಯೆ 4 ಹಾಕಿದ್ರೆ 4 ಜನ ದುರ್ಬಲತೆ ಪಿಂಚಣಿ ತಗೊಂಡಿದ್ದಾರೆ. ಅಂತ್ಯಕ್ರಿಯೆ ಅಂದ್ರೆ ಅನುಗ್ರಹ ರಾಶಿ ಸಾರ್ ಹೇಳಿದ್ರಲ್ಲ, ಸಹಜ ಸಾವಿಗೆ 1,54,000 ಅದು 176 ಜನ ಕೊಟ್ಟಿದ್ದಾರೆ. ಪಿಂಚಣಿ ಸಹಾಯಧನ 159 ಜನ ಕೊಟ್ಟಿದ್ದಾರೆ. ಒಟ್ಟು 9,89,96,232 ರೂಪಾಯಿನ ಒಂದು ವರ್ಷದಲ್ಲಿ ಕಾರ್ಮಿಕ ಇಲಾಖೆ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಕೊಟ್ಟಿದೆ. ಇದರಲ್ಲಿ ಎರಡೊಂದು ಮಾತಿಲ್ಲ. ಇದು ಅಧಿಕೃತ ಆದೇಶ ಇದೆ, ಅಧಿಕೃತವಾಗಿ ನಮಗೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು.
ಅದಕ್ಕಾಗಿ ನಾವು ಏನು ಹೇಳ್ತಿದ್ದೀವಿ ಅಂತಂದ್ರೆ, ಕಟ್ಟಡ ಕಾರ್ಮಿಕರು ಬಹಳ ಎಲ್ಲೆಲ್ಲಿ ಕೆಲಸಗಳು ನಡೀತವೆ, ಎಲ್ಲೆಲ್ಲಿ ಕಾಮಗಾರಿಗಳು ನಡೀತವೆ, ಅಲ್ಲೇ ಇವತ್ತು ಕಾರ್ಡನ್ನ ಮಾಡ್ತಕ್ಕಂಥ ಒಂದು ಅಂಬೇಡ್ಕರ್ ಸಹಾಯಸ್ಥಾನ ಒಂದು ಇದನ್ನು ಕೂಡ ಸರ್ಕಾರ ಯೋಜನೆ ಜಾರಿ ಮಾಡಿದೆ. ದಯವಿಟ್ಟು ಎಲ್ಲ ಕಟ್ಟಡ ಕಾರ್ಮಿಕರು ಇವತ್ತು ನಾವು ಬಡತನದಿಂದ ಮೇಲೆ ಬಂದಿರತಕ್ಕಂಥವ್ರು, ನಮಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು, ರೇಷನ್ ಕಾರ್ಡ್ ನಾವು ಎಷ್ಟು ಚೆನ್ನಾಗಿ ಇಟ್ಕೊಂತೀವಿ, ತಿಂಗಳ ತಗೊಂಡೋಗಿ ರೇಷನ್ ತಂದ್ಬಿಡ್ತೀವಿ. ಇದು ವರ್ಷಕ್ಕೊಂದ್ಸತಿ ರಿನ್ಯೂವಲ್ ಮಾಡಂಗೆ ಮಾಡಿ ಇಟ್ಬಿಟ್ಟಿದ್ದಾರೆ ನಮಗೆ. ಇದನ್ನ 3 ವರ್ಷಕ್ಕೊಂದ್ಸತಿ ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ ಅಂತ ನಾನು ಇವತ್ತು ಕಾರ್ಮಿಕ ನಿರೀಕ್ಷಕರಲ್ಲಿ ಮನವಿ ಮಾಡ್ತೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ಹೋರಾಟಗಳಲ್ಲಿ ಕೂಡ ಇದನ್ನ ಪ್ರಮುಖ ಅಜೆಂಡಾವಾಗಿ ಇಟ್ಕೊಂತೀವಿ. ಸೆಸ್ ವಸೂಲಿಯನ್ನು ಕೂಡ ಆಗ್ಬೇಕಾಗಿದೆ. ಇವತ್ತು ಸುಮ್ಮನೆ ತೋರಿಕೆಗೋಸ್ಕರ ಒಂದು ಬಿಲ್ಡಿಂಗ್ 10 ಲಕ್ಷ ಕಟ್ಟಿ 20 ಲಕ್ಷಕ್ಕೆ ನಾವು ಕಟ್ತೀನಿ ಅಂತೇಳಿ 20,000 ಕಟ್ಟಿ ಕೈ ತೊಳ್ಕೊಂಡಿದ್ದಾರೆ. ಕೋಟಿ ಅಷ್ಟು ಇವತ್ತು ನಮಗೆ ಮಂಡಳಿಗೆ ದುಡ್ಡು ಬರಬೇಕಾಗಿದೆ. ಅದನ್ನ ವಸೂಲಿ ಮಾಡೋದ್ರಲ್ಲಿ ಕೂಡ ನಮಗೆ ಬಂದಿರ್ತಕ್ಕಂಥ ಏನು ಇವರು ಸಚಿವರು ಇದಾರಲ್ಲ, ಒಳ್ಳೆಯಲ್ಲಿ ಹುಣಸೆಹಣ್ಣು ತೊಳ್ದಂಗೆ ಭಾರಿ ನೀಟಾಗಿ ಹೇಳೋಗ್ಬಿಟ್ಟ. ನಾನು ಹಂಗೆ ಡ್ರೋನ್ ಅಲ್ಲಿ ಇದರಲ್ಲಿ ಎಲ್ಲ ಮ್ಯಾಪಿಂಗ್ ಮಾಡಿಸ್ಬಿಡ್ತೀನಿ, ಎಲ್ಲ ಕಟ್ಟಡಕ್ಕೆ ಯಾವ್ಯಾವ ಬಿಲ್ಡಿಂಗ್ ಇದಾವನ್ನೆಲ್ಲ ಮತ್ತೆ ಮರುಪರಿಶೀಲನೆ ಮಾಡಿಸ್ಬಿಟ್ಟು ಸೆಸ್ ಎಲ್ಲ ಕಟ್ಸ್ಬಿಡ್ತೀನಿ ಅಂತ. ಇವತ್ತಿನವರೆಗೂ ಪತ್ತೆ ಇಲ್ಲ, ಎಲ್ಲೋದನ್ನ ಗೊತ್ತಿಲ್ಲ. ಮಾತೆತ್ತಿದ್ರೆ ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತಾನೆ, ದೇಶದ ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತಾನೆ, ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ ಸುಮ್ಮನೆ ಮಾತಾಡ್ತಿರ್ತಾನೆ ಅಂತ. ಆದ್ರೆ ಕಾರ್ಮಿಕರ ಬಗ್ಗೆ ಕಾಳಜಿನೇ ಇಲ್ಲ. ಪಕ್ಕದಲ್ಲೇ ಕುಂತಿದ್ರು ಆತನಿಗೆ ಸೌಜನ್ಯಕ್ಕಾದ್ರೂ ಕಟ್ಟಡ ಕಾರ್ಮಿಕರು ಇಲ್ಲಿ ಧರಣಿ ಮಾಡ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋಗೋಣ ಅಂತ ಸೌಜನ್ಯಕ್ಕೂ ಆತನಿಗೆ ಈ ಕಟ್ಟಡ ಕಾರ್ಮಿಕರ ಮೇಲೆ ಇದಿಲ್ಲ. ಈ ನಿಟ್ಟಿನಲ್ಲಿ ನಾವು ಇವತ್ತು ಎಚ್ಚರ ತಗೋಬೇಕಾಗಿದೆ, ಎಚ್ಚರ ವಹಿಸಬೇಕಾಗಿದೆ. ಕಟ್ಟಡ ಕಾರ್ಮಿಕರದ್ದು 9,000 ಕೋಟಿ ದುಡ್ಡಿದೆ ಈಗ ಮಂಡಳಿಯಲ್ಲಿ. ಈ 9,000 ಕೋಟಿ ದುಡ್ಡನ್ನ ಕಾಂಗ್ರೆಸ್ ಗೌರ್ಮೆಂಟ್ ಹೋಗಷ್ಟೊತ್ತಿಗೆ ಲೂಟಿ ಮಾಡ್ಬೇಕನ್ನೋದು ಇವ್ರದ್ದು ಉದ್ದೇಶ ಇರೋದು. ಅದಕ್ಕೆ ಆ ದುಡ್ಡನ್ನು ನಾವು ಇವತ್ತು ಲೂಟಿ ಮಾಡಕ್ ಬಿಡಬಾರ್ದು. ಕಟ್ಟಡ ಕಾರ್ಮಿಕರು ಸಿಡಿದೇಳ್ಬೇಕು. ಯಾವುದೇ ತರದ ಇವರು ಚಿಕಿತ್ಸೆಗಳು, ವೈದ್ಯಕೀಯ ಚಿಕಿತ್ಸೆಗಳು, ಕಿಟ್ಗಳು ಇವೆಲ್ಲ ನಮಗೆ ಬೇಡ. ಇವನ್ನೆಲ್ಲ ನಿಲ್ಲಿಸ್ತಕ್ಕಂಥ ಕೆಲಸ ಆಗ್ಬೇಕು. ಮೂಲಭೂತ ಸೌಕರ್ಯಗಳು ಏನು ಸಿಗಬೇಕು ಅವೆಲ್ಲ ಸಿಗತಕ್ಕಂಥ ನಮ್ಮ ಹೋರಾಟಗಳು ಮುಂದೆ ಹೊರಿಬೇಕು. ಈ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಿದ್ದೀವಿ. ಇದೇ ಕಾರ್ಮಿಕ ದಿನಾಚರಣೆಯಲ್ಲಿ ಇವತ್ತು ನಮ್ಮ ಮಕ್ಕಳು ಏನು ಇವತ್ತು ಓದಿ ವಿದ್ಯಾಭ್ಯಾಸ ಮಾಡಿ ಅಂಕಗಳು ಪಡೆದಿದ್ದಾರೆ, ಅವ್ರಿಗೂ ಕೂಡ ಇವತ್ತು ನಾವು ಪ್ರತಿಭಾ ಪುರಸ್ಕಾರ ಕೂಡ ಹಮ್ಮಿಕೊಂಡಿದ್ದೀವಿ. ನಿಟ್ಟಿನಲ್ಲಿ ಒಂದು 25 ಜನ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ನಾವು ಇವತ್ತು ನಮ್ಮ ಸಂಘದಿಂದ ಸನ್ಮಾನ ಮಾಡಿಬಿಟ್ಟು ಪ್ರೋತ್ಸಾಹಧನ ಕೊಡೋದು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಈ ನಿಟ್ಟಿನಲ್ಲಿ ಕೂಡ ನಮ್ಮ ಸಂಘದ ಎಲ್ಲ ಮುಖಂಡರಲ್ಲಿ ನಾನು ಇವತ್ತು ಮನವಿ ಮಾಡ್ತೀನಿ. ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳಿಗೂ ಧನ್ಯವಾದ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ. ಮುಂದೆ ಮಾತಾಡೋರು ದಯವಿಟ್ಟು ಮಾತಾಡ್ಬೇಕಂತ ಕೇಳ್ಕೊಂತ, ಜೈ ಹಿಂದ್, ಜೈ ಕರ್ನಾಟಕ.